Hello students, welcome to HSB YouTube channel. ಕಳೆದ ವಿಡಿಯೋ we had a talk on a phylum Arthropoda. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೈಲಮ್ ಮೊಲಸ್ಕಾ ಬಗ್ಗೆ ಕಲಿಯೋಣ. ತಡ ಮಾಡದೆ let's get into the phylum mollusca. ಏನಿದು ಮೊಲಸ್ಕಾ? Again, let's look at the word. ಪದವನ್ನ ಡಿಕೋಡ್ ಮಾಡೋಣ. ಮೊಲಸ್ಕಾ, mollusca. The word mollusk stands for MOLLIS. ಮೊಲಸ್ ಅಂತಂದ್ರೆ ಸಾಫ್ಟ್ ಅಂತ. ESCA, ಎಸ್ಕಾ ಅಂತಂದ್ರೆ ಬಾಡಿ. ಮೊಲಸ್ ಎಸ್ಕಾ, ಅದನ್ನೇ ಮೊಲಸ್ಕಾ ಅಂತ ಕರೆದಿದ್ದೇವೆ. ಮಕ್ಕಳೇ, ಮೊಲಸ್ಕಾ ಇಸ್ ದ ಫೈಲಮ್ ವಿಚ್ ಹ್ಯಾವ್ ಅ ಸಾಫ್ಟ್ ಬಾಡಿಡ್ ಆರ್ಗ್ಯಾನಿಸಮ್. ಮೊಲಸ್ಕಾ ಇಸ್ ದ ಫೈಲಮ್, ಯಾವ ರೀತಿ ಬಾಡಿ ಇದೆ? ಸಾಫ್ಟ್ ಬಾಡಿ. ನೆನಪು ಮಾಡ್ಕೊಳ್ಳಿ, ಯಾವ್ಯಾವ ಆರ್ಗ್ಯಾನಿಸಮ್ ನೆನಪಾಗ್ಬೋದು? ಎಸ್, ನಿಮಗೆ ಸ್ನೇಲ್ಸ್ ನೆನಪಾಗುತ್ತೆ, ಸ್ಲಗ್ಸ್ ನೆನಪಾಗುತ್ತೆ, ಸೋ ಮೆನಿ ಅದರ್ ಸಾಫ್ಟ್ ಬಾಡಿಡ್ ಆರ್ಗ್ಯಾನಿಸಮ್ಸ್ ನಮಗೆ ನೆನಪಾಗ್ತದೆ. ಲೆಟ್ಸ್ ಲುಕ್ ಇನ್ ಟು ದಿಸ್. ಮಕ್ಕಳೇ, ಆರ್ಥೋಪೋಡಾ ಗೋಲ್ಡ್ ವಿನ್ನರ್ ಆದರೆ ಸಿಲ್ವರ್ ವಿನ್ನರ್ ಯಾರಾಗಿರ್ತಾರೆ ಗೊತ್ತಾ? ಅದು ನಮ್ಮ ಮೊಲಸ್ಕಾ. ಏನದು? ಆರ್ಥೋಪೋಡಾ ಗೋಲ್ಡ್ ಮೆಡಲಿಸ್ಟ್, ಮೊಲಸ್ಕಾ ಸಿಲ್ವರ್ ಮೆಡಲಿಸ್ಟ್. ವಾಟ್ ಡಸ್ ಇಟ್ ಮೀನ್? The largest phylum is Arthropoda. The second largest phylum is Mollusca. I hope you are getting it. ಬನ್ನಿ ಮಕ್ಕಳೇ, ಅದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಕಲಿಯೋಣ. See, they are generally aquatic in habitat. ನಾವು ಮೆಜಾರಿಟಿ ಆಫ್ ದ ಮೊಲಸ್ಕಾಗಳನ್ನು ನಾವು ಅಕ್ವಾಟಿಕ್ ನಲ್ಲೇ ನೋಡ್ತೀವಿ. ಅದರಲ್ಲೂ ಮೆರೈನ್ ವಾಟರ್ ಆರ್ ದ ಚೀಫ್ ಹ್ಯಾಬಿಟ್ಯಾಟ್ ಫಾರ್ ದ ಮೊಲಸ್ಕಾ. ಮೊಲಸ್ಕಾವನ್ನು ನಾವು ಮೆರೈನ್ ಹ್ಯಾಬಿಟ್ಯಾಟ್ ಅಲ್ಲಿ ನೋಡೋದು ಹೆಚ್ಚು. ಹಾಗಂದ್ರೆ ಫ್ರೆಶ್ ವಾಟರ್ ಅಲ್ಲಿ ಇರಲ್ವಾ? ಖಂಡಿತ ಇರ್ತಾರೆ, ಆದರೆ ಮೆರೈನ್ ವಾಟರ್ನಲ್ಲಿ ಜಾಸ್ತಿ ಇರ್ತಾರೆ. ಮಕ್ಕಳೇ, ವಾಟ್ ಅಬೌಟ್ ಟೆರೆಸ್ಟ್ರಿಯಲ್? ಸಿ, ಸಮ್ ಆಫ್ ದೆಮ್ ಆರ್ ಪ್ರೆಸೆಂಟ್ ಈವನ್ ಇನ್ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್. ಲುಕ್ ಅಟ್ ದ ಸ್ನೇಲ್. ಸ್ನೇಲ್ಸ್ ಎಲ್ಲಿರುತ್ತೆ? ನೆಲದ ಮೇಲೆ ಇರುತ್ತೆ ಅಲ್ವಾ? ಸೊ ಅದಕ್ಕೆ ಕೆಲವೊಂದಿಷ್ಟು ಮಾತ್ರ ನಾವು ನೆಲದ ಮೇಲೆ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಮೇಲೆ ನೋಡ್ತೇವೆ. ಮಕ್ಕಳೇ, ವಿ ಗಾಟ್ ಅನ್ ಐಡಿಯಾ. Majority of them are aquatic, that too in the marine water. Some of them are seen in fresh water and as well as terrestrial habitat. Coming to the fundamentals, ನೋಡಿ, ನಾವು ಅನಲಿಡವನ್ನು ಬಾಸ್ ಸಿಟಿ ಅಂತ ಕಲ್ತ್ವಿ, ಆರ್ಥೋಪೋಡಾವನ್ನು ಕೂಡ ಬಾಸ್ ಸಿಟಿ ಅಂತ ಕಲ್ತ್ವಿ. ಎಸ್, ಈವನ್ ಆರ್ ಮೊಲಸ್ಕಾ ಆಲ್ಸೋ ಗೋಯಿಂಗ್ ಟು ಬಿ ಅ ಬಾಸ್ ಸಿಟಿ. ಏನ್ ಬಾಸ್ ಸಿಟಿ ಅಂತಂದ್ರೆ, ದ ಎಕ್ಸಿಬಿಟ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಸೀಲೋಮೇಟ್ಸ್ ಇರ್ತಾರೆ ಅಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ಇರ್ತಾರೆ. ಏನಿದು ಟ್ರಿಪ್ಲೋಬ್ಲಾಸ್ಟಿಕ್? 3 ಜರ್ಮ್ ಲೇಯರ್ಸ್ ಇರುತ್ತೆ ಮಕ್ಕಳೇ, ಅದಕ್ಕೆ ನಾವು ಅವರನ್ನ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಕರಿತೀವಿ. ಸೀಲೋಮ್ ನಿಮಗೆ ನೆನಪಿದ್ಯಾ? ಅನಲಿಡಾ, ಆರ್ಥೋಪೋಡಾ ಮತ್ತು ನಾವು ವಾಟ್ ವಿ ಗೋಣ ಲರ್ನ್ ಯರ್ ಮೊಲಸ್ಕಾ. ಇವೆಲ್ಲವೂ ಕೂಡ ಯೂಸಿಲೋಮೇಟ್ಸ್ ಅಂತಾನೆ ಹೇಳ್ಕೊಂಡು ಬಂದ್ವಿ. ನಿಜ, ಆಲ್ ದಿಸ್ ಕ್ರಿಯೇಚರ್ಸ್ ಆರ್ ಯೂಸಿಲೋಮೇಟ್ಸ್ ಮಕ್ಕಳೇ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಆರ್ಗನ್ ಸಿಸ್ಟಮ್ ಬಿಟ್ ಅಡ್ವಾನ್ಸ್ಡ್ ಮಕ್ಕಳೇ ಅಂಡ್ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್. ಒನ್ ಪ್ಲೇನ್ ಕ್ಯಾನ್ ಡಿವೈಡ್ ದ ಆರ್ಗಾನಿಸಮ್ ಇಂಟು 2 ಈಕ್ವಲ್ ಹಾಫ್. ಅದನ್ನು ನಾವು ವಿ ಕಾಲ್ ಇಟ್ ಆಸ್ ಅ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಅಂತ ಕರ್ಕೊಳ್ತೀವಿ. ನಾವು ಲುಕ್ ಹಿಯರ್, ಬಾಡಿ ಡಿವೈಡ್ ಆಗಿದೆಯಾ? ಕ್ಯಾನ್ ಐ ಏಬಲ್ ಟು ಸಿ ದ ಡಿವಿಷನ್ ಜಸ್ಟ್ ಲೈಕ್ ಅವರ್ ಆರ್ಥೋಪೋಡಾ? ಎಸ್, ಇಲ್ಲೂ ಕೂಡ ನಾವು ಬಾಡಿ ಡಿವಿಷನ್ ಅನ್ನು ನೋಡ್ಬೋದು. ಹೇಗಿರುತ್ತೆ ಬಾಡಿ ಡಿವಿಷನ್? ಲುಕ್ ಹಿಯರ್, ನೋಡಿ, ಮುಂಭಾಗದಲ್ಲಿ ಅಂದ್ರೆ ಆಂಟೀರಿಯರ್ನಲ್ಲಿ ನಾವು ಹೆಡ್ ಅನ್ನು ನೋಡ್ತೇವೆ. ಮಕ್ಕಳು ನೆನ್ಪಿಟ್ಕೊಳ್ಳಿ, ಈ ಆಂಟೀರಿಯರ್ ಹೆಡ್ ನಲ್ಲಿ ವಿ ಗೋಣ ಸಿ ಅ ಸೆನ್ಸರಿ ಟೆಂಟಕಲ್ಸ್. ಲುಕ್ ಅಟ್ ದ ಪಿಕ್ಚರ್. ನೋಡಿ, ಪಿಕ್ಚರ್ ಕಾಣಿಸ್ತಿದ್ಯಾ? ಐ ಹೋಪ್ ಯು ಕ್ಯಾನ್ ಸಿ ದ ಸೆನ್ಸರಿ ಟೆಂಟಕಲ್ಸ್ ದೇ. ತದನಂತರ ಆನ್ ದ ಡಾರ್ಸಲ್ ಮೇಲ್ಭಾಗದಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಅ ಲಾರ್ಜ್ ವಿಸರಲ್ ಹಂಪ್, ಅಥವಾ ನಾವು ಅದನ್ನು ವಿಸರಲ್ ಮಾಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದಟ್ ಹಂಪ್ ಲೈಕ್ ಸ್ಟ್ರಕ್ಚರ್, ಅದನ್ನು ನಾವು ವಿಸರಲ್ ಹಂಪ್ ಅಥವಾ ವಿಸರಲ್ ಮಾಸ್ ಅಂತ ಕರಿತೀವಿ. ನಾವು ಲಾಸ್ಟ್ ಒನ್, ಯು ನೋ ವಾಟ್ ಮಕ್ಕಳೇ? ದೇ ಹ್ಯಾವ್ ಕೆಳಭಾಗದಲ್ಲಿ ವೆಂಟ್ರಲ್ ಸರ್ಫೇಸ್ ನಲ್ಲಿ ವಿ ಕ್ಯಾನ್ ಸಿ ಅ ಮಸ್ಕ್ಯುಲಾರ್ ಫುಟ್. ಕಾಣಿಸ್ತಿದೆಯಾ ಮಸ್ಕ್ಯುಲಾರ್ ಫುಟ್? ಈ ಮಸ್ಕ್ಯುಲಾರ್ ಫುಟ್ ಮಕ್ಕಳೇ ಈ ಆರ್ಗಾನಿಸಮ್ಸ್ಗಳ ಲೋಕಮೋಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಮೈ ಫ್ರೆಂಡ್ಸ್ ಲಿಸನ್, ಇಲ್ಲಿ ಬಾಡಿ ಡಿವಿಷನ್ ಇದೆ, ಹೆಡ್, ವಿಸರಲ್ ಹಂಪ್ ಮತ್ತು ಮಸ್ಕ್ಯುಲಾರ್ ಫುಟ್. ಬಾಡಿ ಸೆಗ್ಮೆಂಟ್ ಆಗಿದೆಯಾ? ಅನಲಿಡಾ ಸೆಗ್ಮೆಂಟ್ ಆಗಿತ್ತು, ಆರ್ಥೋಪೋಡಾ ಸೆಗ್ಮೆಂಟ್ ಆಗಿತ್ತು. ಆರ್ ದಿಸ್ ಪೀಪಲ್ ಆರ್ ಸೆಗ್ಮೆಂಟೆಡ್? ಆನ್ಸರ್ ಇಸ್ ನೋ. ಇವರು ಸೆಗ್ಮೆಂಟೇಷನ್ ಅನ್ನ ತೋರಿಸ್ಲಿಕ್ಕಿಲ್ಲ. ಮಕ್ಕಳು ನೆನ್ಪಿಟ್ಕೊಳ್ಳಿ, ದಿಸ್ ಗ್ರೂಪ್ ಆಫ್ ಆರ್ಗಾನಿಸಮ್ ವಿಲ್ ನಾಟ್ ಶೋ ಎನಿ ಟೈಪ್ ಆಫ್ ಸೆಗ್ಮೆಂಟೇಷನ್. ಸೊ ಐ ಹ್ಯಾವ್ ಮೆನ್ಷನ್ಡ್ ಅನ್ಸೆಗ್ಮೆಂಟೆಡ್ ಬಾಡಿ. ನೆಕ್ಸ್ಟ್, ಈಗ ಲುಕ್ ಅಟ್ ದೇರ್ ಬಾಡಿ. ನೀವು ಸ್ನೇಲ್ ಅಂದ ತಕ್ಷಣ ನೆನಪಲ್ಲಿ ಇಟ್ಕೊಂಡಿರ್ತೀರ. ಸ್ನೇಲ್ ಸಾಫ್ಟ್ ಇರುತ್ತೆ, ಅದರ ಮೇಲ್ಭಾಗ ಶೆಲ್ ಇರುತ್ತೆ, ಅದು ಹಾರ್ಡ್ ಇರುತ್ತೆ ಅಲ್ವಾ? ದಟ್ ಈಸ್ ವಾಟ್ ಯು ನೋ ವಾಟ್ ಮಕ್ಕಳೇ?
The molluscans have the body covering, which is actually a calcareous shell. So I can tell in this way, mollusca the body ಕ್ಯಾಲ್ಶಿಯಂ ಇಂದ ಆಗಿರ್ತಕ್ಕಂಥ ಶೆಲ್ ಇಂದ ಕವರ್ ಆಗುತ್ತೆ. ದಟ್ಸ್ ವೈ ವಿ ಟೆಲ್ ದೇ ಆರ್ ಕವರ್ಡ್ ಬೈ ಕ್ಯಾಲ್ಕೇರಿಯಸ್ ಶೆಲ್. ಏನ್ ಮಾಡುತ್ತೆ ಈ ಕ್ಯಾಲ್ಕೇರಿಯಸ್ ಶೆಲ್? ಇಟ್ ಕವರ್ಸ್ ಅ ವಿಸರಲ್ ಹಂಪ್. ಅಲ್ಲಿ ನೋಡಿದ್ವಲ್ಲ ವಿಸರಲ್ ಹಂಪ್. ಓಕೆ, ಈ ವಿಸರಲ್ ಹಂಪ್ ನ ಕವರ್ ಮಾಡೋದು ಯಾರು ಅಂತಂದ್ರೆ ಕ್ಯಾಲ್ಕೇರಿಯಸ್ ಶೆಲ್. ಎಲ್ಲಿಂದ ಬಂತು ಶೆಲ್ ಇದು? ಮೈ ಫ್ರೆಂಡ್ಸ್ ಲಿಸನ್, ನಾವು ಶಂಕು ಅಂತ ಎಲ್ಲ ಹೇಳ್ತೀವಲ್ಲ, ಓಕೆ, ಸ್ನೇಲ್ ಮೇಲೆ ಇರುತ್ತಲ್ಲ ಮಕ್ಕಳೇ, ದಟ್ ಈಸ್ ವಾಟ್ ಕ್ಯಾಲ್ಕೇರಿಯಸ್ ಶೆಲ್. ನೆನಪಲ್ಲಿರಲಿ. ಲುಕ್ ಹಿಯರ್, this calcareous shell is actually produced or secreted by a epithelium called mantle epithelium. ನೆನಪಲ್ಲಿಟ್ಕೊಳ್ಬೇಕು, body is covered by calcareous shell which covers the visceral hump. Calcareous shell ಎಲ್ಲಿಂದ ಬರ್ತದೆ? It is secreted by an epithelium in mollusca called mantle epithelium. What is this mantle epithelium? ಮಕ್ಕಳು ನೆನಪಲ್ಲಿಟ್ಕೊಳ್ಳಿ, a mantle is a soft and spongy layer of a skin. ನೆನಪಲ್ಲಿಟ್ಕೋಬೇಕು, a mantle is a soft and spongy layer of skin, ಅಥವಾ ನಾವು ಹೀಗೆ ಹೇಳೋಣ, a soft and spongy layer of a skin going to form a structure called mantle. ಗೊತ್ತಾಗ್ತಾ ಇದೆಯಾ? So this is actually a mantle. ಮಕ್ಕಳೇ, ಈ ಮ್ಯಾಂಟಲ್ ಮತ್ತು ವಿಸರಲ್ ಹಂಪಿನ ನಡುವೆ ಸ್ವಲ್ಪ ಸ್ಪೇಸ್ ಇರುತ್ತೆ. ಯು ಕ್ಯಾನ್ ಸಿ ದ ಪಿಕ್ಚರ್ ಹಿಯರ್. ಇಲ್ಲಿ ಪಿಕ್ಚರ್ ಅಲ್ಲಿ ನೋಡಿ, ಮ್ಯಾಂಟಲ್ ಇದೆ, ಮ್ಯಾಂಟಲ್ ಮತ್ತು ವೆಸರಲ್ ಹಂಪ್. ಮ್ಯಾಂಟಲ್ ಎಲ್ಲಿದೆ, ವೆಸರಲ್ ಹಂಪ್ ಎಲ್ಲಿರುತ್ತೆ, ಅದರ ಮಧ್ಯ ಐ ಹೋಪ್ ಯು ಕ್ಯಾನ್ ಸಿ ದ ಸ್ಪೇಸ್. ಆ ಖಾಲಿ ಜಾಗವನ್ನ ವಿ ಕಾಲ್ ಇಟ್ ಆಸ್ ಅ ಮ್ಯಾಂಟಲ್ ಕ್ಯಾವಿಟಿ. ನೋಡಬೇಕು, ದ ಸ್ಪೇಸ್ ಬಿಟ್ವೀನ್ ಅ ಮ್ಯಾಂಟಲ್ ಅಂಡ್ ಅ ವೆಸರಲ್ ಹಂಪ್ ವಿ ಕಾಲ್ ಇಟ್ ಆಸ್ ಅ ಮ್ಯಾಂಟಲ್ ಕ್ಯಾವಿಟಿ. ಇನ್ನೊಂದು ಟರ್ಮ್ ಇದೆ, ವಿ ಆಲ್ಸೋ ಕಾಲ್ ಇಟ್ ಆಸ್ ಪೇಲಿಯಲ್ ಕ್ಯಾವಿಟಿ ಅಂತ ಕೂಡ ಕರೀತೇವೆ. ಐ ಹೋಪ್ ಯು ಗಾಟ್ ದಿಸ್. ಗಾಟ್ ಇಟ್? ನೆಕ್ಸ್ಟ್, ಈಗ ಈ ಮ್ಯಾಂಟಲ್ ಕ್ಯಾವಿಟಿ ಮಕ್ಕಳೇ, ಇಟ್ ಈಸ್ ನೋನ್ ಫಾರ್ ಹ್ಯಾವಿಂಗ್ ಅ ಫೆದರ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಟಿನಿಡಿಯಾ. ಹೌದು, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳೇ, ಇದು ನೆನಪಲ್ಲಿ ಇಟ್ಕೊಳ್ಬೇಕು. ಈ ಮೊಲಸ್ಕಾದಲ್ಲಿ ದೇ ಹ್ಯಾವ್ ಅ ಫೆದರ್ ಲೈಕ್ ಗಿಲ್ಸ್ ವಿಚ್ ಇಸ್ ಕಾಲ್ಡ್ ಆಸ್ ಟಿನಿಡಿಯಾ. ಈ ಟಿನಿಡಿಯಾ ಈ ಖಾಲಿ ಜಾಗ ಮ್ಯಾಂಟಲ್ ಕ್ಯಾವಿಟಿಯಲ್ಲೇ ಇರುತ್ತೆ. ನೆನಪಲ್ಲಿರಲಿ. ವಾಟ್ ಇಸ್ ದಿಸ್ ಟಿನಿಡಿಯಾ? ಫೆದರ್ ಲೈಕ್ ಗಿಲ್. ಗಿಲ್ ಅಂದ್ರೆ ನಿಮಗೆ ಗೊತ್ತಾಗಿರುತ್ತೆ. ದೇ ಹೆಲ್ಪ್ ಇನ್ ರೆಸ್ಪಿರೇಷನ್. ಏನಕ್ಕೆ ಹೆಲ್ಪ್ ಮಾಡ್ತಾರೆ? ರೆಸ್ಪಿರೇಷನ್ ಹೆಲ್ಪ್ ಮಾಡ್ತಾರೆ. ಇಂಟ್ರೆಸ್ಟಿಂಗ್ಲಿ ದೇ ಆಲ್ಸೋ ಹೆಲ್ಪ್ ಇನ್ ಎಕ್ಸ್ಕ್ರೀಷನ್. ನೋಡಿ, ರೆಸ್ಪಿರೇಷನ್ಗೂ ಹೆಲ್ಪ್ ಮಾಡ್ತಿದ್ದಾರೆ, ಎಕ್ಸ್ಕ್ರೀಷನ್ಗೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಯಾರು? ಟಿನಿಡಿಯಾ. ಎಲ್ಲಿದೆ? ಮ್ಯಾಂಟಲ್ ಕ್ಯಾವಿಟಿ. ವಾಟ್ ಇಸ್ ಮ್ಯಾಂಟಲ್ ಕ್ಯಾವಿಟಿ? ಅ ಸ್ಪೇಸ್ ಬಿಟ್ವೀನ್ ಮ್ಯಾಂಟಲ್ ಅಂಡ್ ದ ವಿಸರಲ್ ಹಂಪ್. ಯು ಗಾಟ್ ದಿಸ್. Now coming to the physiological character, digestive system ಬಗ್ಗೆ ಮಾತಾಡೋಣ. Of course, digestive system is seen ಮಕ್ಕಳೇ, ಅಂದ್ರೆ ಒಂದು ಕಡೆ ಮೌತ್, ಮತ್ತೊಂದು ಕಡೆ ಏನಸ್. ಮೌತ್ ಮೇಲೆ we need to ಸ್ವಲ್ಪ ಫೋಕಸ್ ಮಾಡೋಣ ಈಗ. Look here, you know what? Inside the mouth, look at the picture again. ಮೌತಿನ ಒಳಗಡೆ they have a file like rasping organ called radula. ಅಂದ್ರೆ ಇವರ ಬಾಯಿಯ ಒಳಗಡೆ ಮಕ್ಕಳೇ, you know what? They have a I can tell in this way, ಈ ನಾಲ್ಗೆ ಮೇಲೆ ಹಲ್ಲಿನ ರೀತಿ ಸ್ಟ್ರಕ್ಚರ್ಸ್ ಇರುತ್ತೆ. ಆಯ್ತಾ? ಇಮ್ಯಾಜಿನ್ ಮಾಡಿ, ನಮ್ಗೆ ಆ ಥರ ಇದ್ರೆ ಹೇಗೆ ಅನ್ಸುತ್ತೆ? ನಾಲಿಗೆಯ ಮೇಲೆ ಹಲ್ ರೀತಿ ಸ್ಟ್ರಕ್ಚರ್. ದಟ್ ಇಸ್ ವೈ ವಿ ಕಾಲ್ ಅ ಫೈಲ್ ಲೈಕ್ ರಾಸ್ಪಿಂಗ್ ಆರ್ಗನ್ ವಿಚ್ ಇಸ್ ನೋನ್ ಆಸ್ ರಾಡ್ಯುಲಾ. ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಸೋ ಇಂಪಾರ್ಟೆಂಟ್. ರಾಡ್ಯುಲಾ ಯಾರಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ದ ಆನ್ಸರ್ ಇಸ್ ಮೊಲಸ್ಕಾ. ವಾಟ್ ಇಸ್ ರಾಡ್ಯುಲಾ ಮಕ್ಕಳೇ? ಫೈಲ್ ಲೈಕ್ ರಾಸ್ಪಿಂಗ್ ಆರ್ಗನ್. ಏನ್ ಮಾಡುತ್ತಿದ್ದು? ಇಟ್ ಹೆಲ್ಪ್ಸ್ ಇನ್ ಬ್ರೇಕಿಂಗ್ ಡೌನ್ ದ ಫುಡ್ ಮೆಟೀರಿಯಲ್ ಬ್ರೇಕ್ ಡೌನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಐ ಹೋಪ್ ಯು ಗಾಟ್ ದಿಸ್ ಮಕ್ಕಳೇ. ಎಕ್ಸ್ಕ್ರಿಷನ್ ಗೊತ್ತಾಯ್ತು, ಟಿನಿಡಿಯಾ. ರೆಸ್ಪಿರೇಷನ್ ಗೊತ್ತಾಯ್ತು, ಟಿನಿಡಿಯಾ. ದೆನ್ ವಿ ಗೋಣ ಜಂಪ್ ಇನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಬ್ಲಡ್ ವಾಸ್ಕ್ಯುಲರ್ ಸಿಸ್ಟಮ್. ಓಪನ್ ಟೈಪ್, ವೆರಿ ಸಿಂಪಲ್. ದೇ ಹ್ಯಾವ್ ಅ ಖಾಲಿ ಜಾಗ, ಎಂಟಿ ಸ್ಪೇಸ್, ಹೆಮೋಸೀಲ್, ಸೈನಸ್, ದೇ ಹ್ಯಾವ್ ದಟ್. ಅದಕ್ಕೆ ನಾವು ಅವರನ್ನ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನು ಉಳಿದಿರೋದು ಒಂದೇ ಪಾಯಿಂಟ್ ಮಕ್ಕಳೇ, ದಟ್ ವಿ ನೀಡ್ ಟು ಹ್ಯಾವ್ ಅ ಟಾಕ್ ಆನ್ ದ ರಿಪ್ರೊಡಕ್ಷನ್ ಅಂಡ್ ಡೆವಲಪ್ಮೆಂಟ್. ಹೆಂಗಾಗತ್ತೆ ರಿಪ್ರೊಡಕ್ಷನ್? ಅಫ್ಕೋರ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡ್ತೀವಿ ಮಕ್ಕಳೇ. ಆರ್ಗ್ಯಾನಿಸಮ್ ಇಲ್ಲೂ ಕೂಡ ಡೈಷಿಯಸ್ ಇರ್ತಾರೆ. ಡೈಷಿಯಸ್ ಅಂತಂದ್ರೆ ಯು ನೋ ರೈಟ್, ದೇ ಆರ್ ಯುನಿಸೆಕ್ಷುವಲ್. ಅಂದ್ರೆ ಮಕ್ಕಳೇ, ಮೇಲ್ಸ್ ವಿಲ್ ಬಿ ಸಪ್ರೇಟ್, ಫೀಮೇಲ್ಸ್ ವಿಲ್ ಬಿ ಸಪ್ರೇಟ್. ದೆ ಲೇ ದ ಎಗ್, ಮೊಟ್ಟೆಗಳನ್ನ ಇಡ್ತಾರೆ ಇವರು ಕೂಡ. ಓಕೆ, ಅದಕ್ಕೆ ನಾವು ಇವರನ್ನ ಓವಿಪ್ಯಾರಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ದೇ ಹ್ಯಾವ್ ಅ ಡೈರೆಕ್ಟ್ ಅಂಡ್ ಇಂಡೈರೆಕ್ಟೆಡ್ ಡೆವಲಪ್ಮೆಂಟ್. ಇಂಡೈರೆಕ್ಟೆಡ್ ಡೆವಲಪ್ಮೆಂಟ್ ಇರುತ್ತೆ. ಐ ಮೀನ್ ದೇ ಹ್ಯಾವ್ ಅ ಲಾರ್ವಲ್ ಸ್ಟೇಜಸ್. ಆಯ್ತಾ? ಲಾರ್ವಲ್ ಸ್ಟೇಜಸ್ ಅನ್ನು ಕೂಡ ನಾವು ನೋಡ್ತೇವೆ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್, ದೇ ಆರ್ ಡೈಷಿಯಸ್ ವಿಚ್ ಇಸ್ ನಥಿಂಗ್ ಬಟ್ ಯುನಿಸೆಕ್ಷುವಲ್.
they lay the egg, oviparous, they have a larval stage, so we call them as indirect development. ಇಲ್ಲಿಗೆ ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಮುಗಿತು ಮಕ್ಕಳೇ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇದ್ರಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ಹೇಳಬೇಕು. ವೆನ್ ಐ ಹ್ಯಾಡ್ ಎ ಟಾಕ್ ಆನ್ ಬ್ಲಡ್ ವಾಸ್ಕ್ಯುಲರ್ ಸಿಸ್ಟಮ್, ಐ ಸೆಡ್ ಮೊಲಸ್ಕನ್ಸ್ ಆರ್ ಓಪನ್ ಟೈಪ್. ಬಟ್ ಆದರೆ ಮೊಲಸ್ಕಾದಲ್ಲಿ ಒಂದು ಕ್ಲಾಸ್ ಇದೆ which is called cephalopoda. ಯಾರು ಬರ್ತಾರೆ cephalopodaದಲ್ಲಿ? You may heard about squids, you may heard about what do you call ಏನಂತೇವೆ ಕಟಲ್ ಫಿಶ್ ಅಂತ ಕೇಳಿರ್ತೀರಾ, ಅಥವಾ ನಮ್ಮೆಲ್ಲರ ಫೇವ್ರೆಟ್ ಅಂತ ಹೇಳ್ಬೋದು, ವಿ ಲವ್ ದಟ್ ಕ್ಯಾರೆಕ್ಟರ್ ಆಕ್ಟೋಪಸ್. ಮಕ್ಕಳೇ, ಈ ಆಕ್ಟೋಪಸ್, ಸ್ಕ್ವಿಡ್ಸ್ ಮತ್ತು ಈ ಸೆಪಿಯಾ ಕಟಲ್ ಫಿಶ್ ಅಂತ ಏನು ಹೇಳಿದೆ, ದೇ ಆಲ್ ಕಮ್ ಅಂಡರ್ ದ ಕ್ಲಾಸ್ ಕಾಲ್ಡ್ cephalopoda. The class Cephalopoda in mollusca will be showcasing advanced type of blood vascular system, that is closed type of blood vascular system. Nenpalittkoli, in mollusca majority of them are open type of circulatory system, but there is one class called one class called Cephalopoda which includes octopus. They will be exhibiting closed type of circulatory system. ನೆಕ್ಸ್ಟ್ ಈಗ ಎಕ್ಸಾಂಪಲ್ಗಳ ಕಡೆ ಗಮನ ಕೊಡೋಣ. ಹೌ ಟು ರಿಮೆಂಬರ್ ದಿಸ್ ಹ್ಯೂಜ್ ನಂಬರ್ ಆಫ್ ಎಕ್ಸಾಂಪಲ್? 8 ಎಕ್ಸಾಂಪಲ್ಗಳನ್ನ ನೆನಪಲ್ಲಿ ಇಟ್ಕೋಬೇಕು. ಅದಕ್ಕೊಂದು ಕೋಡ್ ಇದೆ. ಏನದು ಕೋಡ್? ರಿಮೆಂಬರ್ ಸ್ಕ್ಯಾಲ್ಪ್. ಸ್ಕ್ಯಾಲ್ಪ್ ಅಂದ್ರೆ ಗೊತ್ತಲ್ವಾ? ಸ್ಕ್ಯಾಲ್ಪ್, ರೈಟ್? ಸ್ಕ್ಯಾಲ್ಪ್ ಡಾಪ್, DOP, ಸ್ಕ್ಯಾಲ್ಪ್ ಡಾಪ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸ್ಕ್ಯಾಲ್ಪ್, S. ಸೆಪಿಯಾ ವಿಚ್ ಇಸ್ ನಥಿಂಗ್ ಬಟ್ ಕಟಲ್ ಫಿಶ್ ಮಕ್ಕಳು. ಸೆಪಿಯಾವನ್ನ ನಾವು ಕಟಲ್ ಫಿಶ್ ಅಂತ ಕರಿತೀವಿ. ನೋಡಿ ಹೆಂಗಿದೆ ಕಟಲ್ ಫಿಶ್. ನೆಕ್ಸ್ಟ್ ಕೀಟೋಪ್ಲೂರಾ ವಿಚ್ ಇಸ್ ಆಕ್ಚುಲಿ ಕಾಲ್ಡ್ ಕೈಟಾನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಎ ಅಪ್ಲೈಸಿಯಾ ವಿಚ್ ಇಸ್ ನೋನ್ ಆಸ್ ಸಿ ಹೇರ್ ಅಂತ ಕರಿತೀವಿ. ದೆನ್ ವಿ ಹ್ಯಾವ್ ಅ ಲಾಲಿಗೋ which is nothing but squids ಅನ್ನು ನಾವು ಲಾಲಿಗೋ ಅಂತ ಕರಿತೀವಿ. You can have a look on the screen. Next we have Pinnectada which is nothing but our pearl oyster. ನೋಡಿ, ಇದರಿಂದನೇ ನಾವು ಮುತ್ತುಗಳನ್ನ, ಪರ್ಲ್ಗಳನ್ನ ಕಲ್ಚರ್ ಮಾಡ್ತಕ್ಕಂಥದ್ದು ಅಥವಾ ಅವೈಲಬಲ್ ಇರ್ತಕ್ಕಂಥದ್ದು. ಓಕೆ, ಪರ್ಲ್ ಆಯಿಸ್ಟರ್. ಲುಕ್ ಅಟ್ ದ ಬೋರ್ಡ್, ಪರ್ಲ್ ಆಯಿಸ್ಟರ್. ದೆನ್ ಯು ಕ್ಯಾನ್ ಸಿ ದ ಡೆಂಟೇಲಿಯಂ. ಡೆಂಟೇಲಿಯಂ ನೋಡಿ ಹೆಂಗಿದೆ, ಎಲಿಫೆಂಟಿನ್ ಟಸ್ಕ್ ಇದ್ದಂಗಿಲ್ಲ ಮಕ್ಕಳೇ. ಅದಕ್ಕೆ ನಾವು ಇವರನ್ನ ಟಸ್ಕ್ ಶೆಲ್ ಅಂತ ಕರಿತೀವಿ. ಇವನ್ ದೋ ಇಟ್ಸ್ ನಾಟ್ ಫಿಶ್, ವಿ ಕಾಲ್ ಇಟ್ ಆಸ್ ಅ ಫಿಶ್. ದಟ್ ಈಸ್ ಆರ್ ಡೆವಿಲ್ ಫಿಶ್ ವಿಚ್ ಇಸ್ ನಥಿಂಗ್ ಬಟ್ ಆರ್ ಆಕ್ಟೋಪಸ್ ಮಕ್ಕಳೇ. ಡೆವಿಲ್ ಫಿಶ್ ಅನ್ನ ಆಕ್ಟೋಪಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಅ ಆಪಲ್ ಸ್ನೇಲ್ ವಿಚ್ ಇಸ್ ನಥಿಂಗ್ ಬಟ್ ಆರ್ ಪೈಲಾ. ನೋಡಿ, ಆಪಲ್ ಸ್ನೇಲ್ ಅನ್ನು ನಾವು ಪೈಲಾ ಅಂತ ಕರಿತೀವಿ. ಟು ರಿಮೆಂಬರ್ ದ ಎಕ್ಸಾಂಪಲ್ ವಿ ಹ್ಯಾವ್ ಅ ಕೋಡ್ ದಟ್ ಈಸ್ ಸ್ಕ್ಯಾಲ್ಪ್ ಡಾಪ್. ನೆನಪಲ್ಲಿ ಇಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್. ಮಕ್ಕಳೇ, ಇಲ್ಲಿಗೆ ನಮ್ಮ ಫೈಲಮ್ ಮೊಲಸ್ಕಾವನ್ನು ಮುಗಿಸ್ಕೊಂಡ್ವಿ. ಕ್ವಿಕ್ ಆಗಿ ಫೈಲಮ್ ಮೊಲಸ್ಕಾ ನೋಡೋಣ. ವಾಟ್ ಇಸ್ ಫೈಲಮ್ ಮೊಲಸ್ಕಾ? Mollusca is a phylum which includes a soft-bodied organism. They are the second largest phylum. ನೆನ್ಪಿಟ್ಕೊಳ್ಳಿ, they are present in aquatic habitat and terrestrial habitat, but more number are present in aquatic, that too in the marine water. They have a fundamental characteristics: bossity, bilaterally symmetrical, organ system level of body organization, coelomates and triploblastic. This body is unsegmented, body segmentation ತೋರಿಸಲ್ಲ, but ಅದರ ಬಾಡಿ ಡಿವೈಡ್ ಆಗಿರುತ್ತೆ. ಹೇಗೆ? They have anterior antenna and they have a dorsal visceral hump and they have a ventral muscular foot. Head ಇದೆ, visceral hump ಇದೆ, muscular foot ಇದೆ. Body covering ಅಂತ ಬಂದಾಗ they have a calcareous shell which actually covers the visceral hump, and this calcareous shell is secreted by mantle epithelium. Correct alva? Tadanantara we need to have a talk about one of the structure called mantle. What is mantle? A spongy and smooth, the soft and spongy layer of skin which going to form a mantle. Mantle ಅಂತಂದ್ರೆ a soft and spongy layer of skin which is called as a mantle. Mantle ಮತ್ತು visceral humpನ ನಡುವೆ ಖಾಲಿ ಜಾಗ ಇರುತ್ತೆ which is called as a mantle cavity. ಈ mantle cavity ಅಲ್ಲಿ tiny space ಇರುತ್ತೆ which is called as a ಈ mantle cavity ಅಲ್ಲಿ feather like gills ಇರುತ್ತೆ which is called as a tenidia. Tenidia play a role in excretion as well as respiration. ನೆನಪಲ್ಲಿ ಇಟ್ಕೊಳ್ಳಿ, digestive system open type ಇದೆ. ಆ open type digestive system ನಲ್ಲಿ we can see a file like rasping organ called radula which is known for grinding or cutting down the food material. Then we got to know respiration is from tenidia, excretion is also tenidia, nothing much to discuss there. Straight away go to the blood vascular system. They have an open type of blood vascular system
ಆಲ್ ದ ಮೊಲಸ್ ಓಪನ್ ಟೈಪಾ? ಅಲ್ಲ. ಸೆಫಲೋಪೋಡ್ಸ್ ನಿಮ್ಮ ಆಕ್ಟೋಪಸ್ಗಳು ದೇ ವಿಲ್ ಬಿ ಶೋಕೇಸಿಂಗ್ ಕ್ಲೋಸ್ ಟೈಪ್ ಮಕ್ಕಳು. ಅದನ್ನು ಹೊರತುಪಡಿಸಿದ್ರೆ ರಿಪ್ರೊಡಕ್ಷನ್ ಅಂಡ್ ಆಸ್ ವೆಲ್ ಆಸ್ ಡೆವಲಪ್ಮೆಂಟ್ ಇದೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡ್ತೇವೆ, ಡೈಷಿಯಸ್ ಇರ್ತಾರೆ, ಐ ಮೀನ್ ಯುನಿಸೆಕ್ಷುವಲ್, ಮೇಲ್ಸ್ ಆರ್ ಸಪ್ರೇಟ್, ಫೀಮೇಲ್ಸ್ ಆರ್ ಸಪ್ರೇಟ್. they too lay the egg, oviparous. The indirect development larval stages ಇದೆ. Example, scalp dog, SCALPDOP. S, we have a sepia, C, Catoplora, and A, Aplysia, L, Loligo, P, Pinactida, D, Dentalium, O, Octopus, and the last P is Pila, which is our apple stain. ಇಲ್ಲಿಗೆ ಮೊಲಸ್ಕಾವನ್ನು ಮುಗಿಸ್ಕೊಂಡಿದ್ದು ಮಕ್ಕಳೇ. We're going to have a quick look into the next phylum, that is Echinodermata, in this next video. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಹೋಪ್ ಇಟ್ ಹೆಲ್ಪ್ಫುಲ್ ಫಾರ್ ಯು ಆಲ್. Stay tuned for the next video.